ಕುಸಿಧಿಟವೆಂಬುದ ನರಿಯಬೇಕಾದರೆ ಹಸನಾದವರ ಸಂಗಿರಬೇಕು. ಶಶಿಧರನ ಕೃಪೆಯಾಗಬೇಕಾದರೆ ನಮ್ಮ ಮೇಲೆ ಶಶಿಧರನ ಕೃಪೆಯಾಗಬೇಕಾದರೆ ಶಿಶುವಿನಂತೆ ಮೊರೆ ಇಡಬೇಕು. ಶಿಶುವಿನಂತೆ ನೀವು ಮೊರೆ ಇಡಬೇಕು. ಗುರುವಿನ ಕರುಣೆಯೂ ಆಗಬೇಕಾದರೆ ಗರ್ವವ ಬಿಡಬೇಕು. ಮೊದಲು ಗುರುತರ ಸುಖವನ್ನು ಪಡೆಯಬೇಕಾದರೆ ಶರೀರವನ್ನು ಬೇರಿಡಬೇಕು. ಗುರುವಿನ ಕರುಣೆಯೂ ಆಗಬೇಕಾದರೆ ಸಾಧನೆಗಳು. ಆ ಬಳಿಕ ಇನ್ನೊಂದು ಮುಖ್ಯವಾದ ಮಾತು, ಕರಣದ ಶುದ್ಧಿಯೂ ಆಗಬೇಕಾದರೆ ಕರಣದ ಶುದ್ಧಿಯೂ ಆಗಬೇಕಾದರೆ ವೈರಿ ಆರನು ಹೊಡೆಬೇಕು. ಅಂತಃಕರಣದ ಶುದ್ಧಿಯೂ ಆಗಬೇಕಾದರೆ ಕಾಮಾದಿ ಆರನು ಹೊಡೆಬೇಕು. ವಿರತಿಯ ಭಾವವು ಬಲಿಯಬೇಕಾದರೆ ನಮ್ಮಲ್ಲಿ ಕಿಂಚಿತ ವೈರಾಗ್ಯ. ವಿರತಿಯ ಭಾವವು ಬಲಿಯಬೇಕಾದರೆ ಪರವನಿತೆಯರನು ಪಾರ್ವತಿಯನಬೇಕು. ಪರವನಿತೆಯರನು ಪಾರ್ವತಿಯನಬೇಕು. ಗುರುವಿನ ಕರುಣೆಯೂ ಆಗಬೇಕಾದರೆ ಗರ್ವವ ಬಿಡಬೇಕು. ಮೊದಲು ಗುರುತರ ಸುಖವನ್ನು ಪಡೆಯಬೇಕಾದರೆ ಶರೀರವನ್ನು ಬೇರಿಡಬೇಕು. ಸಾಧನೆಗಳು ಗುರುವಿನ ಕರುಣೆಯೂ ಆಗಬೇಕು. ಜೀವನದುದ್ದಕ್ಕೂ ಸಾಧಿಸಬೇಕಾದ ಸಾಧನೆ. ಆಮೇಲೆ ಮನದ ಸಂಶಯ ಒಳಿಯಬೇಕಾದರೆ ಮನದ ಸಂಶಯ ಹೋಗಬೇಕಾದರೆ ಮನನದ ಯುಕ್ತಿಗಳರಿಯಲು ಬೇಕು. ಮನದ ಸಂಶಯ ಹೋಗಬೇಕಾದರೆ ಮನನದ ಯುಕ್ತಿಗಳರಿಯಲು ಬೇಕು. ಅನುದಿನತಾ ಸುಖಿಯಾಗಬೇಕಾದರೆ ಅನುದಿನತಾ ಸದಾ ಅನುದಿನತಾ ಸುಖಿಯಾಗಬೇಕಾದರೆ ಮನಧರಿದಾಟವ ತಡೆಬೇಕು. ಮನಧರಿದಾಟವ ತಡೆಬೇಕು. ಗುರುವಿನ ಕರುಣೆಯೂ ಆಗಬೇಕಾದರೆ ಗರ್ವವ ಬಿಡಬೇಕು. ಗುರುತರ ಸುಖವನ್ನು ಪಡೆಯಬೇಕಾದರೆ ಶರೀರವನ್ನು ಬೇರಿಡಬೇಕು. ಗುರುವಿನ ಕರುಣೆಯೂ ಇನ್ನೊಂದು ಬಹಳ ಮಹತ್ವದ ಮಾತು, ಮರಣದ ಭೀತಿಯು ಹೋಗಬೇಕಾದರೆ ಮರಣದ ಭೀತಿಯು ಹೋಗಬೇಕಾದರೆ ಶರೀರ ವ್ಯಾಮೋಹ ಕೆಡಬೇಕು. ಮರಣದ ಭೀತಿಯು ಹೋಗಬೇಕಾದರೆ ಶರೀರ ವ್ಯಾಮೋಹ ಕೆಡಬೇಕು. ಮರವೆಯ ಮೂಲವು ಸುಡಬೇಕಾದರೆ ಮರವೆಯ ಮೂಲ ಅಜ್ಞಾನ. ಮರವೆಯ ಮೂಲವು ಸುಡಬೇಕಾದರೆ ಅರಿವಿನ ಬೆಂಕಿಯು ಇಡಬೇಕು. ಜ್ಞಾನದ ಬೆಂಕಿಯು ಇಡಬೇಕು. ಗುರುವಿನ ಕರುಣೆಯೂ ಆಗಬೇಕಾದರೆ ಗರ್ವವ ಬಿಡಬೇಕು. ಗುರುತರ ಅದಕ್ಕೆ ಗೀತೆ ಒಳಗೆ ಜ್ಞಾನಾಗ್ನಿ ಸರ್ವಕರ್ಮ ಜ್ಞಾನಾಗ್ನಿ ಮೂಲ ಅಜ್ಞಾನದ ನಿವೃತ್ತಿ. ಆಮೇಲೆ ಜನ್ಮವು ಸಾರ್ಥಕವಾಗಬೇಕಾದರೆ ಈ ಜನ್ಮವು ಸಾರ್ಥಕವಾಗಬೇಕಾದರೆ ಸನ್ಮಾರ್ಗದಿತ ನಡೆಬೇಕು. ಮಾನವ ಜನ್ಮವು ಸಾರ್ಥಕವಾಗಬೇಕಾದರೆ ಸನ್ಮಾರ್ಗದಿತ ನಡೆಬೇಕು. ಚಿನ್ಮಯ ಮೂರುತಿ ಬಸವನಲ್ಲಿ ಚಿನ್ಮಯ ಮೂರುತಿ ಬಸವನಲ್ಲಿ
ತನ್ಮಯನಾಗಿ ತಾನಿರಬೇಕು, ಸಮರಸನಾಗಿ ತಾನಿರಬೇಕು, ಮುಖ್ಯವಾಗಿ ಗರ್ವವ ಬಿಡಬೇಕು. ಈ ನಾನು ನಂದು ಇಷ್ಟೆಲ್ಲ ಮಾಡಿದವ ನಾನು, ಇದೆಲ್ಲ ನಂದು, ಇದು ನಾನು ಅಂಥೇಳಿ ಈ ವ್ಯಾಮೋಹದ ಬಲಿ ಒಳಗೆ ಸಿಕ್ಕಾಕೊಂಡಿರುವಂಥ ಈ ಜೀವಾತ್ಮ ಇದರಿಂದ ಪಾರಾಗಬೇಕಾಗಿತ್ತು ಅಂತಂದ್ರೆ ಭಗವಂತನ ಕೃಪೆ, ಭಗವಂತನ ಕಡೆ ಮುಖ ಮಾಡಬೇಕಾಗಿತ್ತು ಅಂತಂದ್ರೆ ಅದಕ್ಕೂ ಕೂಡ ಗುರು ಕೃಪಾನೆ. ದುರ್ಲಭಂ ತತ್ವದರ್ಶನಂ. ತತ್ವ ಅಂತಂದ್ರೆ ಆತ್ಮ, ತತ್ವ ಅಂತಂದ್ರೆ ಪರಮಾತ್ಮ, ತತ್ವ ಅಂತಂದ್ರೆ ಪರವಸ್ತು, ತತ್ವ ಅಂತಂದ್ರೆ ಪರಬ್ರಹ್ಮ. ಅದರ ದರ್ಶನ ಸಾಕ್ಷಾತ್ಕಾರ ನಮಗಾಗಬೇಕಾಗಿತ್ತು ಅಂತಂದ್ರೆ ಅದಕ್ಕೂ ಗುರು ಕೃಪಾನೇ ಬೇಕು. ಆ ಬಳಿಕ ಜೀವನ್ಮುಕ್ತಿ ವಿಲಕ್ಷಣ ಆನಂದವನ್ನು ಪಡೀಲಿಕ್ಕೆ ನಿರ್ವಿಕಲ್ಪ ಸ್ಥಿತಿ ಅನ್ನೋದೇನದ, ಸ್ವಸ್ವರೂಪ ಸ್ಥಿತಿ ಅನ್ನೋದೇನದ, ಅದು ನಮಗೆ ಪ್ರಾಪ್ತ ಆಗಬೇಕಾಗಿತ್ತು ಅಂತಂದ್ರೂ ಕೂಡ ಅದಕ್ಕೂ ಗುರು ಕೃಪಾನೇ ಬೇಕು. ಒಟ್ಟು ಗುರು ಕೃಪಾ ಪಡೀಲಾರದನೆ ನಾವು ಉದ್ಧಾರ ಆಗಂಗಿಲ್ಲ ಅನ್ನೋದನ್ನು ನಾವು ಗಟ್ಟಿಯಾಗಿ ತಿಳ್ಕೋಬೇಕು. ಅದಕ್ಕೆ ಅಪ್ಪ ನೀನು ಜೀವನದೊಳಗೆ ಪರಮ ಶಾಂತಿಯನ್ನು ಪಡಿಬೇಕು ಅಂತಿದ್ದೀಪ ಅಂತಂದ್ರೆ, ಈ ಹುಟ್ಟು ಸಾವುಗಳೆಂಬ ಭವದ ಬಂಧನದಿಂದ ಬಿಡುಗಡೆ ಹೊಂದಬೇಕು ಅಂತಿದ್ದೀಪ ಅಂತಂದ್ರೆ ಒಬ್ಬ ಶ್ರೇಷ್ಠ ತತ್ವಜ್ಞಾನಿಯಾದಂಥ ಗುರುವಿನ ಕೃಪಾ ಪಡ್ಕೋಪ. ಅಲ್ರಿ ಈ ಗುರು ಕೃಪಾ ನಾನು ಪಡೆಯಬೇಕ್ರಿ? ಹೌದು. ಅಲ್ರಿ ಎಲ್ಲರೂ ಪಡಿಬೇಕು? ಎಲ್ಲರೂ ಗುರು ಕೃಪಾ ಪಡ್ಕೊಂಡ ಬಳಿಕನೇ ಅವರು ಉದ್ಧಾರ ಆಗೋದು. ಈ ಮಾತು ಮಹಾತ್ಮರು ಹೇಳಿದಾರಲ್ಲಪ್ಪ. ಈಗ ನಿನಗೆ ಹೇಳಬೇಕು ಅಂತಂದ್ರೆ, ಈಗ ಇನ್ನೊಂದು ಕಡೆ ಉಪನಿಷತ್ನಲ್ಲಿ ಬರ್ತದೆ, ತದ್ವಿಜ್ಞಾನಾರ್ಥಂ ಸಗುರುಮೇವಾಭಿಗಚ್ಚೇತ್. ತತ್ ಆ ಪರಮಾತ್ಮನ ವಿಜ್ಞಾನಾರ್ಥಂ ವಿಶೇಷವಾಗಿರುವಂಥ ಅಪರೋಕ್ಷ ಜ್ಞಾನ ನೀನು ಮಾಡ್ಕೋಬೇಕು ಅಂತಿದ್ದೀಯಂತಂದ್ರೆ ಹೋಗು, ಆ ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂಥ ಸದ್ಗುರುಗಳ ಬಳಿ ಹೋಗು ಅಂತ ಉಪನಿಷತ್ತು ನಮಗೆ ಆದೇಶ ಮಾಡ್ತೈತೆ ಅಲ್ಲಪ್ಪ. ಅದೆಲ್ಲ ಮಾಡ್ತೈತ್ರೆ, ನೀವು ಹೇಳೋದು ನಾವು ಒಪ್ತೀವ್ರೆ. ಆದ್ರೆ ಇನ್ನೊಂದು ಮಾತು, ಶರಣರು ಒಂದು ವಚನ ಬರೋದಾರ, ಆ ವಚನ ನೀವು ನೋಡ್ಕೊಂಡಿಲ್ಲೇನ್ರಿ? ಏನು ಬರ್ತಾರೆ? ಈಗ ಪರಮಾತ್ಮನ ಸಾಕ್ಷಾತ್ಕಾರ ನಾವು ಮಾಡ್ಕೋಬೇಕಾದ್ರೆ ನಮಗೆ ಗುರು ಕೃಪಾ ಬೇಕು ಅಂತ ಹೇಳಿರಿ ನೀವು, ಅಲ್ರಿ? ಈಗ ಶರಣರು ಒಂದು ಮಾತು ಏನು ಹೇಳ್ತಾರಪ್ಪ ಅಂದ್ರೆ, ಈ ಮಣ್ಣು ಬಿಟ್ಟು ಮಡಿಕಿಲ್ಲ, ತನ್ನ ಬಿಟ್ಟು ದೇವರೇ ಇಲ್ಲ ಅಂತ ಹೇಳ್ಯಾರ ಅವ್ರು. ಬಹಳ ಸತ್ಯವಾದ ಮಾತಿದೆ, ಹೌದಲ್ರಿ? ನಮ್ಮನ್ನು ಬಿಟ್ಟು ಪರಮಾತ್ಮ ದೂರ ಇಲ್ಲ, ಬೇರೆನೇ ಇಲ್ಲ ಅನ್ನುವಾಗ ನಮ್ಮಲ್ಲಿರುವಂಥ ಪರಮಾತ್ಮನನ್ನ ನಾವ ಸಾಕ್ಷಾತ್ಕಾರ ಮಾಡ್ಕೊಳಕ್ ಬರ್ತೈತಲ್ರಿ. ಗುರುಗಳ ಕಡೆ ಯಾಕೆ ಹೋಗ್ಬೇಕು ನಾವು? ಗುರುಗಳ ಕಡೆ ಹೋಗ್ಲಾರ್ದ ನಮ್ಮಲ್ಲಿರುವಂಥ ಪರಮಾತ್ಮನನ್ನ ನಾವು ಕಾಣಲಾಕ್ ಬರ್ತೈತಲ್ರಿ. ನಮ್ಮನ್ನು ಬಿಟ್ಟು ಏನಾರ ಮತ್ತೆ ಎಲ್ಲರೂ ದೂರ ಅದಾನೇನ್ರಿ ಆ ದೇವರ ಪರಮಾತ್ಮ? ಇಲ್ಲ. ಮತ್ತೆ ನಮ್ಮಲ್ಲಿ ಇರುವಾಗ ಆ ಪರಮಾತ್ಮನನ್ನ ನಾವ ಕಾಣಲಾಕ್ ಬರ್ತೈತಿ. ಅದಕ್ಕೆ ಇನ್ನೊಬ್ಬರ ಸಹಾಯ ಯಾಕೆ ಬೇಕು ಅನ್ನೋದು ನಿನ್ನ ತರ್ಕ. ನೀವು ಹೇಳೋ ಮಾತು ಹೆಂಗಾಕತಿ ಗೊತ್ತೇನ್ರಿ? ನಮ್ಮ ಮನೆ ಒಳಗೆ ಇರುವಂತ ವಸ್ತು ನಮಗ ಹುಡುಕಾಡಿ ತಗೊಳಕ್ ಬರ್ತಿರುವಾಗ ಅದನ್ನು ಹುಡುಕಿ ಕೊಡಬರ್ರಿ ಅಂತ ಹೊರಗೆ ಬಂದು ಮಂದಿನ ಕರೆದಂಗ ಆಕತಿ ನೀವು. ಯಾಕಪ್ಪ ಹಿಂಗಾಕತಿ? ಅದು ಹಂಗಲ್ರಿ, ಹಂಗ ಸರಿ ಅಲ್ಲ, ಸರಿ ಅಲ್ಲ. ಅವ್ರ ಶರಣರು ಹೇಳಿದಂಗ ನಮ್ಮಲ್ಲಿ ಇರುವಂತ ಪರಮಾತ್ಮನನ್ನ ನಾವ ಕಾಣಲಾಕ ಬರ್ತೈತಿ. ಅದು ಹೆಂಗಪ್ಪ ಅಂದ್ರ ನಾವು ವಿದ್ಯಾವಂತರದೀವು, ಬುದ್ಧಿವಂತರದೀವು, ಅಲ್ಲ ನಾವು ಓದಿ ಉದ್ಧಾರ ಆಗ್ತೀವಿ. ನೀವು ವಿದ್ಯಾವಂತರು ಇರಬಹುದು. ಒಂದು ಮಾತು ಏನ್ರಿ? ಶರಣರ ಮಾತನ್ನ ನೀ ನಮಗೆ ಹೇಳಿದ್ಯಲ್ಲಪ್ಪ, ನೋಡ್ರಿ ನಿಮಗೆ ತಿಳಿಲಿ ಅಂತ ಹೇಳೀನ್ರಿ ನಾನು. ಅಂದ್ರೆ ಎಲ್ಲಾರು ಎಲ್ಲ ಓದಲಾಕ ಸಾಧ್ಯ ಇಲ್ಲ ನೋಡ್ರಿ. ಅದಕ್ಕೆ ಅದು ಉಳಿದಿರ್ತೈತಿ, ಅದನ್ನ ನಾವು ನಿಮಗೆ ಹೇಳ್ಬೇಕಾಗ